ಜಮೀರ್ ಮತ್ತು ಮಲ್ಲಣ್ಣ ಮೀಟಿಂಗ್ ಬಿಗ್ ಎಕ್ಸ್ಕ್ಲೂಸಿವ್ ನಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ದಾವಣಗೆರೆ ದಂಗಲ್ ಇನ್ಸೈಡ್ ಜಮೀರ್ ಮತ್ತು ಮಲ್ಲಣ್ಣ ಮೀಟಿಂಗ್ ಬಿಗ್ ಎಕ್ಸ್ಕ್ಲೂಸಿವ್ ಅಶ್ವವೇಗ ನ್ಯೂಸ್ನಲ್ಲಿ ದಾವಣಗೆರೆ ದಂಗಲ್ನ ಇನ್ಸೈಡ್ ಇಬ್ಬರು ಮಂತ್ರಿಗಳ ಪ್ರತ್ಯೇಕ ಮಾತು ನಡೆದ ಚರ್ಚೆ ಆದರೂ ಏನು ಊಟದ ಬಳಿಕ ಜಮೀರ್ ಮತ್ತು ಮಲ್ಲಣ್ಣ ಪ್ರತ್ಯೇಕವಾಗಿ ಸಭೆಯನ್ನ ಮಾಡಿದ್ದಾರೆ. ಪ್ರಭಾ ಕಾವಲಾಗಿದ್ದರು. ಮುನಿಸು ಮರೆತು ಮಲ್ಲಣ್ಣನಿಗೆ ಮಾತು ಕೊಟ್ರ ಜಮೀರ್. ಸಿದ್ದರಾಮಯ್ಯಗೂ ವಚನ, ಎಸ್ಎಸ್ಎಂಗೂ ಭರವಸೆಯನ್ನ ಕೊಟ್ಟಿದ್ದಾರಾ? ಇಬ್ಬರು ಮಂತ್ರಿಗಳ ನಡುವಿನ ಮಾತುಕತೆಯ ಇನ್ಸೈಡ್ ಸುದ್ದಿ. ಜಮೀರ್ ಅಹಮದ್ ಅವರು ಮತ್ತು ಮಲ್ಲಣ್ಣ ಅವರು ಮೀಟಿಂಗ್ ಒಂದನ್ನ ಮಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ಮನೆಯಲ್ಲಿನೇ ಈ ರೀತಿಯಾಗಿ ಏನೋ ಒಂದು ಮೀಟಿಂಗ್ ಒಂದನ್ನ ಮಾಡಿದ್ದಾರೆ. ಸೊ ಹಾಗಾದ್ರೆ ಇಬ್ಬರು ಮಂತ್ರಿಗಳ ಪ್ರತ್ಯೇಕವಾದಂತಹ ಮಾತುಗಳನ್ನು ಏನೆಲ್ಲ ಆಡಿದ್ದಾರೆ, ನಡೆದಿರುವಾದರೂ ಚರ್ಚೆ ಆದರೂ ಏನು, ಯಾವ ಒಂದು ವಿಚಾರದ ಬಗ್ಗೆ ಮಾತನಾಡಿದ್ದಾರೆ? ಊಟದ ಬಳಿಕ ಜಮೀರ್ ಮಲ್ಲಣ್ಣ ಪ್ರತ್ಯೇಕವಾಗಿ ಸಭೆಯನ್ನ ಮಾಡಿದ್ದಾರೆ. ಮುನಿಸು ಎಲ್ಲವನ್ನೂ ಸಹಿತ ಇಲ್ಲಿ ಮರೆತು ಮಲ್ಲಣ್ಣನಿಗೆ ಮಾತು ಕೊಡ್ತಾ ಇದ್ದಾರಾ ಜಮೀರ್ ಅಹಮದ್ ಅವರು? ಇಬ್ಬರು ಮಂತ್ರಿಗಳ ನಡುವಿನ ಮಾತುಕತೆಯ ಇನ್ಸೈಡ್ ಸುದ್ದಿ. ಜಮೀರ್ ಅಹಮದ್ ಖಾನ್ ಅವರು ಇಷ್ಟು ದಿನಗಳ ಕಾಲ ಕೇರಳ ಚುನಾವಣೆಯಲ್ಲೂ ಬ್ಯುಸಿಯಾಗಿದ್ದರು. ಈಗ ಸಿಎಂ ಸಿದ್ದರಾಮಯ್ಯವರು ಕರೆದಿರುವಂತಹ ಹೊತ್ತಲ್ಲಿ ಜಮೀರ್ ಅಹಮದ್ ಅವರು ಈಗ ದಾವಣಗೆರೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ಮನೆಯಲ್ಲಿ ಅವರ ಕುಟುಂಬಸ್ಥರ ಜೊತೆಗೆ ಮೀಟಿಂಗ್ ಒಂದನ್ನು ಮಾಡಿದ್ದಾರೆ. ಸೊ ಹೀಗಿರಬೇಕಾದ್ರೆ ಜಮೀರ್ ಅಹಮದ್ ಖಾನ್ ಅವರ ನಡೆ ಸಾಕಷ್ಟು ಇಲ್ಲಿ ಚರ್ಚೆಗಳನ್ನು ಸಹಿತ ಮಾಡಿಸ್ತಾ ಇದೆ, ಆಶ್ಚರ್ಯವನ್ನು ಕೂಡ ಮೂಡಿಸ್ತಾ ಇದೆ, ಅದರ ಜೊತೆಗೆ ಗೊಂದಲವನ್ನು ಸಹಿತ ಮಾಡಿಸ್ತಾ ಇದೆ. ಮುನಿಸುವನ್ನು ಮರೆತು ಮಲ್ಲಣ್ಣನಿಗೆ ಏನಾದರೂ ಮಾತನ್ನು ಕೊಡ್ತಾ ಇದ್ದಾರಾ ಜಮೀರ್ ಅಹಮದ್ ಅವರು ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆಯಾಗ್ತಾ ಇದೆ. ಜಮೀರ್ ಮತ್ತು ಮಲ್ಲಣ್ಣ ಮಾಡಿರುವಂತಹ ಒಂದು ಮೀಟಿಂಗ್ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಯಾವ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಿರ್ಬೋದು? ಈಗ ಸದ್ಯದ ಮಟ್ಟಿಗೆ ಸಮರ್ಥ ಅವರನ್ನು ಗೆಲ್ಲಿಸೋದಕ್ಕೋಸ್ಕರ ಏನೆಲ್ಲ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗಾಗಲೇ ಕೇಳಿಬರ್ತಾ ಇದೆ. ಆದರೆ ಜಮೀರ್ ಅವರು ಮತ್ತು ಮಲ್ಲಣ್ಣ ಅವರು ಈ ಹಿಂದೆ ಜಮೀರ್ ಅವರಿಗೆ ಈಗಾಗಲೇ ಮಲ್ಲಣ್ಣ ಅವರು ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದರು. ಆ ಒಂದು ಹೇಳಿಕೆಯಿಂದ ಜಮೀರ್ ಅಹಮದ್ ಖಾನ್ ಅವರಿಗೆ ಬೇಸರ ವ್ಯಕ್ತವಾಗಿತ್ತು ಅನ್ನುವಂಥದ್ದು ಕೂಡ ನಾವು ಈಗಾಗಲೇ ಕೇಳಿಪಟ್ಟಿದ್ವಿ. ಸೊ ಹೀಗಿರಬೇಕಾದ್ರೆ ಜಮೀರ್ ಅಹಮದ್ ಅವರು ಈ ಎಲ್ಲ ಮುನಿಸು ಜಗಳ ಎಲ್ಲವನ್ನೂ ಮರೆತು ಈಗ ಮತ್ತೆ ಮಲ್ಲಣ್ಣ ಅವರ ಜೊತೆಗೆ ಒಂದಾಗ್ತಾ ಇದ್ದಾರೆ ಮತ್ತು ಅವರ ಜೊತೆಗೆ ಕೂತ್ಕೊಂಡು ಊಟ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಸಮರ್ಥ ಅವರಿಗೆ ಬೆಂಬಲವನ್ನು ನೀಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಪ್ರಚಾರ ಮಾಡೋದಕ್ಕೂ ಸಹಿತ ಮುಂದಾಗ್ತಾ ಇದ್ದಾರೆ. ಇದು ಒಂದು ಕಡೆ ಅಚ್ಚರಿಯಾದಂತಹ ನಡೆ ಅಂತಾನೂ ಕೂಡ ಹೇಳ್ಬೋದು. ಯಾಕೆಂದರೆ ಜಮೀರ್ ಅಹಮದ್ ಅವರು ಒಂದು ಕಡೆಯಿಂದ ಈ ಒಂದು ಪ್ರಚಾರಕ್ಕೆ ಬರೋದಿಲ್ಲ, ಕಾಂಗ್ರೆಸ್ನ ಪರವಾಗಿ ಪ್ರಚಾರಕ್ಕೆ ಬರೋದಿಲ್ಲ ಅನ್ನುವಂತಹ ಮಾತುಗಳನ್ನು ಸಹಿತ ನಾವು ಕೇಳ್ಪಡ್ತಾ ಇದ್ವಿ. ಯಾಕೆಂದರೆ ಯಾವಾಗ ಮುಸ್ಲಿಂ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ವಿಚಾರ, ಆ ಒಂದು ಗೊಂದಲಗಳು ಎಲ್ಲ ಏನಿತ್ತು, ಆ ಒಂದು ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಮುಸ್ಲಿಮರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ನಾನು ಖಂಡಿತವಾಗ್ಲೂ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವಂತಹ ಮಾತುಗಳನ್ನು ಸಹಿತ ಆಡಿರ್ತಾರೆ. ಸೊ ಹೀಗಿರಬೇಕಾದ್ರೆ ಜಮೀರ್ ಅಹಮದ್ ಅವರು ಈಗ ಮಲ್ಲಿಕಾರ್ಜುನ್ ಅವರ ಜೊತೆಗೆ ಇರುವಂಥದ್ದು ಒಂದು ಸಾಕಷ್ಟು ಅಚ್ಚರಿಯನ್ನು ಮೂಡಿಸ್ತಾ ಇದೆ. ಡೋಂಟ್ ವರಿ ಮಲ್ಲಣ್ಣ, ಸಮರ್ಥನ ಗೆಲ್ಲಿಸೋಣ ಅಂತೇಳಿ ಜಮೀರ್ ಅವರು ಹೇಳ್ತಾ ಇದ್ದಾರೆ. ಸಮರ್ಥ ಪರವಾಗಿ ನಾನು ಕ್ಯಾಂಪೇನ್ ಮಾಡ್ತೇನೆ, ರೆಬೆಲ್ ಮುಸ್ಲಿಂ ಲೀಡರ್ಸ್ ಜೊತೆ ಚರ್ಚೆ ಮಾಡುತ್ತೇನೆ, ನಿಮ್ಮ ಮಗನ ಗೆಲುವಿಗೆ ಬೇಕಾದ ಎಲ್ಲವನ್ನೂ ಕೂಡ ಮಾಡ್ಕೊಂಡು ಹೋಗೋಣ. ದಾವಣಗೆರೆ ಕ್ಷೇತ್ರ ಮೊದಲಿಂದ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರೀತಾರೆ. ಟಿಕೆಟ್ ವಿಚಾರಕ್ಕೆ ಆರಂಭದಲ್ಲಿ ಸ್ವಲ್ಪ ಗೊಂದಲ ಆಗಿದೆ ಅಷ್ಟೇ. ಇದೀಗ ಎಲ್ಲರ ಮನವೊಲಿಕೆ ಆಗಿದೆ. ನಾನು ಮಾತನಾಡ್ತಾ ಇದ್ದೇನೆ, ಎಲ್ಲರೂ ಸಹಿತ ಮಾತನಾಡ್ತಿದ್ದಾರೆ. ಮುಸ್ಲಿಮರ ಏರಿಯಾದಲ್ಲಿ ರೋಡ್ ಶೋ ಮತ್ತು ಸಭೆಯನ್ನು ನಾನು ಮಾಡ್ತೇನೆ, ಸಿಎಂಗೂ ನಾನು ಮಾತು ಕೊಟ್ಟಿದ್ದೇನೆ, ಕೆಲಸವನ್ನು ಮಾಡ್ತೇನೆ ಅಂತ. ಇಷ್ಟು ದಿನ ಕೇರಳದಲ್ಲಿ ಪ್ರಚಾರದ ಕೆಲಸ ಕೊಟ್ಟಿದ್ದರು ನನಗೆ, ಆ ಒಂದು ಕಾರಣದಿಂದ ಬರೋದಕ್ಕೆ ಆಗಿರಲಿಲ್ಲ. ಇನ್ನು 3-4 ದಿನ ಬೈ ಎಲೆಕ್ಷನ್ಗೆ ಮೀಸಲಾಗಿ ಇಡ್ತೀನಿ. ಜಮೀರ್ ಮಾತು ಕೇಳಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಸಚಿವ ಮಲ್ಲಣ್ಣ. ಜಮೀರ್ ಮಾತು ಕೇಳಿ ಸಂಸದೆ ಪ್ರಭಾ ಮುಖದಲ್ಲಿ ಮಂದಹಾಸ ಮೂಡಿದ. आया हूँ, अब देखिए होंगे अच्छा रिस्पांस है, पब्लिक का अच्छा रिस्पांस है कि एक्चुअल क्या है कि दावणगेरे साउथ जो है ना कांग्रेस का भद्रकोट है, यानी कांग्रेस का गढ़ है ये 100% हम लोग जीतते। प्रचार के लिए आया हूँ। ಸುತ್ತ ತಾನೆ ನಾನು ಇವತ್ತು ಕೇರಳದಿಂದ ಡೈರೆಕ್ಟ್ ಕೇರಳದಿಂದ ಇಲ್ಲೇ ಬಂದಿದ್ದೆ. ನನ್ನ ಜೊತೆ ಇದ್ರಾ
ಈಗ ನನ್ನ ಜೊತೆ ಇದು ಕರ್ಕೊಂಡು ಹೋಗಿದ್ದು ನೀವು ಕೇಳಿದ್ರೆ ಸರಿ, ಅವರೆಲ್ಲ ನಂಗೆ ಗೊತ್ತಿಲ್ಲ, ಅದು ಕೇಳ್ತೀನಿ ನಾನು. ಕರ್ನಾಟಕದ ಕ್ಯಾಬಿನೆಟ್ ಬಂದಿದೆ ನಿಮ್ಮ ಹತ್ರ. ನಮ್ಮ ದಾವಣಗೆರೆ 3 ಸರಿ MP ಆಗಿ ಗೆದ್ದಿರೋರು, ಇಲ್ಲಿ ಬಂದು MLC ಆಗಿ ಗೆದ್ದಿರೋರು ತಮಗೆ ಬಂದಿಲ್ಲ. ಇದು ಎಲ್ಲರೂ ಬಂದಿದ್ದಾರೆ. ಆಯ್ತು, ಅದ್ ಬಗ್ಗೆ ಮಾತಾಡುವ, ಅದು ಆಯ್ತು ಬಿಡ್ರಿ, ಅದ್ ಬಗ್ಗೆ ಮಾತಾಡುವ, ನಾನು ಮಾತಾಡ್ತೀನಿ. ಅದ್ ಬಗ್ಗೆ ಬೇರೆ ಏನಾದ್ರು ಕೇಳಂಗಿದ್ರೆ ಕೇಳಿ, ಹೋಗ್ತಾ ಇದೀವಿ. ಅದೇ ಪ್ರಚಾರಕ್ಕನೇ ಬಂದಿರೋದು. ಈಗ ನೀವು ನೋಡಿರ್ಬೋದು, ಒಂಥರ ರೋಡ್ ಶೋ ತರನೇ ಆಗ್ಬಿಡ್ತಿಲ್ಲ. ಬೆಳಗ್ಗೆ ಯಾರ ಜೊತೆಲಿದ್ರು ಏನೂ ಗೊತ್ತಿಲ್ಲ. ಅಲ್ಲಿಂದಾನೆ ಒಂದು 30 ಕಿಲೋಮೀಟರ್ ಅಂದ್ರೆ ಜನ ಸಾಗರ ಆಯ್ತು. ಇವ್ರು ವೇಣುಗೋಪಾಲ್ ಇದ್ರೆ ಕೇಳಿಬೇಕಾದ್ರೆ ಜನ ಸಾಗರ ಆಯ್ತು. ಸರ್, ಇದು 100ಕ್ಕೆ 100 ಅವತ್ತು ಹೇಳಿದ್ದೀನಿ, ನಾಮಿನೇಷನ್ ದಿನ 23ನೇ ತಾರೀಕು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, 100ಕ್ಕೆ 100 ಸಮರ್ಥ ಅವರು ಗೆಲ್ತಾರೆ. ನಮ್ಮ ಪಕ್ಷದ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾರೆ. ಸುಮ್ಗಿರಪ್ಪ, ಅದೇ ಬೇಡ ಅನ್ನೋದು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಂಗಾ ನಮ್ಮ ಜೊತೆ ಇದ್ದಾರೆ. ಗಂಗಾ, ಮುಖ್ಯವಾಗಿ ಜಮೀರ್ ಅಹಮದ್ ಅವರು ಈ ಒಂದು ಮುನಿಸು ಜಗಳ ಎಲ್ಲವನ್ನೂ ಕೂಡ ಬದಿಗೆ ಇಟ್ಟು ಇಂದಿನ ದಿವಸ SS ಮಲ್ಲಿಕಾರ್ಜುನ್ ಅವರ ಮನೆಗೆ ಭೇಟಿ ನೀಡಿ ಅವರ ಜೊತೆಗೆ ಸಮರ್ಥ ಅವರನ್ನ ಗೆಲ್ಲಿಸ್ತೀವಿ ಅನ್ನುವಂತಹ ಭರವಸೆಯೊಂದನ್ನು ನೀಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೂ ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ ಗಂಗಾ? ಓಕೆ, ಸಂಪರ್ಕ ಕಡಿತಗೊಂಡಿದೆ. ಇನ್ನು ಮುಖ್ಯವಾಗಿ ಇಲ್ಲಿ ಜಮೀರ್ ಅಹಮದ್ ಅವರು ಕೂಡ ಸಾಕಷ್ಟು ತಂತ್ರಗಾರಿಕೆ ಒಂದನ್ನು ಮಾಡ್ತಾ ಇದ್ದಾರೆ. SS ಮಲ್ಲಿಕಾರ್ಜುನ್ ಅವರ ಮನೆಗೆ ಭೇಟಿ ನೀಡಿ ಅವರ ಜೊತೆಗೆ ಎಲ್ಲವೂ ಕೂಡ ಎಲ್ಲ ಕುಟುಂಬಸ್ಥರ ಜೊತೆಗೆ ಚೆನ್ನಾಗಿ ಮಾತನಾಡಿಕೊಂಡು ಸಮರ್ಥ ಅವರನ್ನು ಗೆಲ್ಲಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಯೊಂದನ್ನು ಸಿಗುತ್ತಾ ನೀಡ್ತಾ ಇದ್ದಾರೆ. ಮುಸ್ಲಿಂ ಅವರ ಏರಿಯಾಗಳಲ್ಲಿ ರೋಡ್ ಶೋನ ಮಾಡ್ತೇನೆ, ಕ್ಯಾಂಪೇನನ್ನು ನಾನು ಮಾಡ್ತೇನೆ, ಅವರ ಮತಗಳನ್ನು ಪಡೆಯಬೇಕಾದ್ರೆ ಏನು ಮಾಡಬೇಕು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇಲ್ಲಿ ಒಂದು ತಂತ್ರಗಾರಿಕೆ ಒಂದನ್ನು ನೀಡ್ತಾ ಇದ್ದಾರೆ.